ನೋಡಿ ಬೇಳೆ ಮಸಾಲೆ ದೋಸೆ ತೋರಿಸಿ ಅಂತ ಇದ್ರು, ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಇದಕ್ಕೋಸ್ಕರ ನಾನು ಒಂದೇ ಒಂದು ಲೋಟ ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ, ಅಂಗಡಿಲಿ ದೋಸೆ ಅಕ್ಕಿ ಅಂದರೆ ಕೊಡ್ತಾರೆ, ಜಯ ಇಲ್ಲ ಹೈಯರ್ ರೇಟ್ ಅಂತಾರೆ. ಇದಕ್ಕೆ 1.5 ಸ್ಪೂನ್ ಉದ್ದಿನಬೇಳೆ, 1.5 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಹೆಸರುಬೇಳೆ, ಆಮೇಲೆ ಸಬ್ಬಕ್ಕಿ 1.5, ಅವಲಕ್ಕಿ 2 ಸ್ಪೂನು, ತೊಗರಿಬೇಳೆ 1.5 ಸ್ಪೂನು. ತೊಗರಿಬೇಳೆ ಹಾಕಿದ ಮೇಲೆ ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವಲಕ್ಕಿ 2 ಸ್ಪೂನ್, ಫುಲ್ 2 ಸ್ಪೂನ್ ಹಾಕ್ಕೊಳ್ಳಿ. ಈ ಸ್ಪೂನ್ ಯಾವುದು ಅಂದರೆ ನಾವು ಮಾಮೂಲಿ ಚಿಕ್ಕದು ಊಟ ಮಾಡ್ತೀವಲ್ವ ಅದೇ ಸ್ಪೂನ್, ತಿಂಡಿ ಎಲ್ಲ ತಿಂತೀವಲ್ಲ ಅದು. ಮೆಂತ್ಯ 1 ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ 4-5 ಬಾರಿ ತೊಳೆದ್ಬಿಟ್ಟು ಈ ಥರ ನೆನೆ ಹಾಕ್ಬಿಡಿ. ಮಿನಿಮಮ್ಮು 4ರಿಂದ ಎಷ್ಟೊತ್ತು, ಅದ್ರ ಮೇಲೆ ಎಷ್ಟೊತ್ತಾದರೂ ಹಾಕ್ಕೋಬೋದು. 4 ಅವರ್ ನೆನೆಸಿ ಚೆನ್ನಾಗಾಗುತ್ತೆ. ಅರ್ಜೆಂಟ್ ಇದ್ದರೆ 2 ಅವರ್ಗೂ ಮಿಕ್ಸಿಗೆ ಹಾಕ್ಕೋಬೋದು. ಮತ್ತು ಸಂಜೆ ನೋಡಿ ಎಲ್ಲ ನೈಸಾಗಿ ಮಿಕ್ಸಿಗೆ ಹಾಕಬೇಕು. ಆ ಬೇಳೆಗಳು ಒಂದೊಂದು ಇದ್ಬಿಡುತ್ತೆ, ಪರವಾಗಿಲ್ಲ, ಆ ದೋಸೆ ಸ್ಪ್ರೆಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ, ಬೇಳೆನೂ ಒಂದೊಂದು ಇದ್ಬಿಡುತ್ತೆ, ಅದು ಹಂಗಂಗೆ. ಈ ಕಡಲೆಬೇಳೆ ಇದ್ಬಿಡುತ್ತೆ, ಇವೆಲ್ಲ ಮೆದಗುತ್ತೆ. ಕಡಲೆಬೇಳೆ ಒಂದು ಸ್ವಲ್ಪ ಎಲ್ಲೋ ಒಂದೊಂದು ಇದ್ಬಿಡುತ್ತೆ, ಇದ್ದರೆ ಪರವಾಗಿಲ್ಲ. ಇವಾಗ ಬೇಸಿಗೆ ಆದ್ದರಿಂದ ನಾನು ಉಪ್ಪು ಹಾಕ್ತಾಯಿಲ್ಲ, ಬೆಳಗ್ಗೆಯಾಗ ಹಾಕ್ಕೊಳ್ಳೋಣ, ಇಲ್ಲ ಹುಳಿ ವಾಸನೆ ಬಂದುಬಿಡುತ್ತೆ. ಬೆಳಗ್ಗೆಗೂ ಈ ಹಿಟ್ಟು ಮೇಲೆ ಬಂದಿರಲ್ಲ, ಅದೆಷ್ಟಿದೆಯೋ ಅಷ್ಟೇ ಇರುತ್ತೆ, ಪರವಾಗಿಲ್ಲ. ಇವಾಗ ನೋಡಿ ಪಲ್ಯ ಮಾಡ್ಕೊಳ್ಳೋಣ. ಫಸ್ಟು ಆಲೂಗಡ್ಡೆ ಪಲ್ಯ. ಅದಕ್ಕೋಸ್ಕರ ಎಣ್ಣೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಮಾತ್ರ ಕಡಲೆಬೇಳೆ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿ, ಅರಿಶಿನ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಈರುಳ್ಳಿ ಪಲ್ಯ ಅಂದ್ವಲ್ಲ, ಅಷ್ಟು ಮಾತ್ರ ಮಾಡಿಕೊಂಡ್ರೆ ಈರುಳ್ಳಿ ಪಲ್ಯ. ಇದಕ್ಕೆ ಆಲೂಗಡ್ಡೆ ಹಾಕಿದರೆ ಮಾಮೂಲಿ ಪಲ್ಯ. ನಾನು ಯಾವಾಗೂ ಈರುಳ್ಳಿ ಪಲ್ಯ ಒಂದೇ ಮಾಡ್ತೀನಿ. ಇವಾಗ ನೋಡಿ ಜಾಸ್ತಿ ಮಾಡಿದ್ದೀನಲ್ಲ, ಅರ್ಧ ತೆಗೆದಿಟ್ಟಿದ್ದೀನಿ ನನಗೆ ಅಂತ. ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ರೆಡ್ದು ಹಚ್ಚೋ ಖಾರಕ್ಕೆ ಸಿಂಪಲ್ಲು ಇಷ್ಟು ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬ್ಯಾಡಗೆ ಮೆಣಸಿನ್ಕಾಯಿ, ಕಾಯಿ, ಆಮೇಲೆ ಬೆಳ್ಳುಳ್ಳಿ 1 7-8, ಉಪ್ಪು ಅಷ್ಟೇ. ನೋಡಿ 4 ಐಟಮ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಪ್ಪದ ಮೇಲೆ ಖಾರ ಹಚ್ಚಿದ್ರೆ ಅನ್ನಿಸುತ್ತೆ, ಅಷ್ಟು ಘಮ ಬರುತ್ತೆ. ಮತ್ತು ಕಡಲೆಬೀಜ, ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, 2 ಬೆಳ್ಳುಳ್ಳಿ ಮತ್ತು ಕಾಯಿ, ಇಷ್ಟು ಹಾಕ್ತಾಯಿದ್ದೀನಿ ಚಟ್ನಿಗೆ. ಇವಾಗ ಕಡಲೆ ಪಪ್ಪು ಹಾಕ್ತಾಯಿಲ್ಲ, ಇಷ್ಟು ಮಾತ್ರ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಮೆದಗಿದ ಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ, ನಾನು ರೆಡ್ ಖಾರ ಮಾಡಿದ್ದು ಜಾರಲ್ಲೇ ಹಾಕಿರೋದಲ್ವ, ಅದಕ್ಕೆ ಸ್ವಲ್ಪ ಕಲರ್ ಇದೆ. ಇದಕ್ಕೆ ಇವಾಗ ಸಾಸಿವೆನೂ ಕರಿಬೇವು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ನೋಡಿ, 3 ರೆಡಿ ಮಾಡಿ ಇಟ್ಕೊಂಬಂದರೆ ಮಸಾಲೆ ದೋಸೆ ಮಾಡ್ಕೊಡೋದು ಎಷ್ಟು ಈಸಿ ಅಲ್ವಾ. ಇಷ್ಟು ರೆಡಿ ಆಗಿಬಿಡ್ಬೇಕು ಅಷ್ಟೇ. ಮಾಡಿಬಿಟ್ಟು ನಾವೇನಾದ್ರು ಮಾಡ್ಕೊತಾರೋ, ಯಾರು ಬಂದರೆ ಅವ್ರಿಗೆ ದೋಸೆ ಹಾಕ್ಕೊಡೋದು ಅಷ್ಟೇ. ಮಜವಾಗಿ ತಿನ್ಕೋತಾರೆ. ನಾನು ಬಿಸಿ ಬಿಸಿನೇ ಹಾಕ್ಕೊಡೋದು ಎಲ್ರಿಗೂ. ಇಲ್ಲಿ ನೋಡಿ ಉಪ್ಪು ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿ. ಇಲ್ಲ ಒಂದು ಸರ್ತಿ ಏನಾಗಿತ್ತು ಅಂದರೆ ಉಪ್ಪು ಗುಡ್ಡೆನೇ ಇದ್ದು ಒಂದು ದೋಸೆಗೆ ಬಂದುಬಿಟ್ಟಿತ್ತು. ಆವಾಗಿಂದ ನಾನು ಅದ್ರ ಮೇಲೆ ನೀರು ಹಾಕಿ ಕಲಿಸ್ತೀನಿ. ನಮ್ಮ ಮನೇಲಿ ಎಲ್ಲರೂ ನಿಧಾನಕ್ಕೆ ತಿನ್ನೋದು. ಒಂದೇ ಸಲ ಕೊಡ್ತೀನಿ, ಮತ್ತು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅವ್ರದ್ದು ಇನ್ನು ಅರ್ಧ ಇದೆ ಅನ್ನೋವಾಗ ಮತ್ತು ಇನ್ನೊಂದು ದೋಸೆ ಹಾಕ್ಕೊಡ್ತೀನಿ. ಆ ಥರ ಮಾಡಿಕೊಡ್ತೀನಿ. ಬಿಸಿ ಬಿಸಿನೇ ಎಲ್ಲರಿಗೂ ಬೇಕು ಅಂದರೆ ಎಲ್ಲರೂ ಬೇಕು ಅನ್ನಲ್ಲ, ನಾನೇ ಎಲ್ಲರಿಗೂ ಹಂಗೆ ಕಲಿಸಿದ್ದೀನಿ ಬಿಸಿ ಬಿಸಿ ತಿನ್ನೋದು. ನನಗೇನು ಇದಿಲ್ಲ, ಅವ್ರು ತಿಂತಾ ಇರಲಿ. ಇಬ್ಬರು ತಿಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಮಾಡಿಕೊಡ್ಬೋದು. ಒಬ್ಬರೇ ತಿಂದರೆ ಆಫ್ ಮಾಡಿಬಿಟ್ಟು ಮತ್ತೆ ಅಂಟಿಸಿ ಮಾಡಿಕೊಡ್ತೀನಿ ನಾನು. ನೋಡಿ, ತುಪ್ಪ ಎಷ್ಟು ಬೇಕೋ ಹಾಕ್ಕೊಳ್ರಿ. ಸಖತ್ತಾಗಿರುತ್ತೆ. ಆ ತುಪ್ಪದ ಮೇಲೆ ಖಾರ ಹಚ್ಚಿ ಆ ಬೆಳ್ಳುಳ್ಳಿ ಘಮ ಎದ್ದು ಬರುತ್ತೆ ಅಷ್ಟೇ. ನಾನು ಒಂದೊಂದು ಸರ್ತಿ ಏನು ಮಾಡ್ತೀನಿ ಅಂದರೆ ಕಾದಿರ್ತಾರಲ್ವ ತಿನ್ನೋಕ್ಕೆ, ಒಂದೊಂದು ಸರ್ತಿ ಹಸುವಾಗ್ಬಿಡುತ್ತೆ ನನಗೂ. ಫಸ್ಟ್ ದೋಸೆ ತಿಂದ್ಬಿಡ್ತೀನಿ ನಾನೇ. ತಿಂದ್ಬಿಟ್ಟು ಮತ್ತೆ ಮಾಡಿಕೊಡ್ತೀನಿ ಅವ್ರಿಗೆ. ಹೇಳ್ತಾರೆ ಅವರು, ನೀನು ತಿಂದ್ಬಿಟ್ಟೆ ಕೊಡು ಅಂತಾರೆ. ಅದಕ್ಕೆ ಒಂದೊಂದು ದಿವಸ, ಯಾವಾಗೂ ಇಲ್ಲ, ಲೇಟ್ ಆದ ದಿವಸ ನನಗೂ ಹಸುವಾಗ್ಬಿಡುತ್ತೆ. ಮತ್ತು ಎಲ್ರಿಗೂ ಕೊಡೋಕೆ ಸ್ಟಾರ್ಟ್ ಮಾಡಿದರೆ ಫುಲ್ಲು ಲೇಟ್ ಆಗಿಬಿಡುತ್ತೆ. ಒಂದು ದೋಸೆ ತಿಂದುಬಿಟ್ರೆ ಆಮೇಲೆ ಎಲ್ಲರಿಗೂ ಕೊಟ್ಟು ಲಾಸ್ಟಲ್ಲಿ ಇನ್ನೊಂದು ದೋಸೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ಕ್ರಿಸ್ಪಿನೂ ಬರುತ್ತೆ. ನಾನು ತೆಗ್ದಿದ್ದೀನಿ ಕ್ರಿಸ್ಪಿನೇ. ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್